ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ಇದೇ ಮೊಟ್ಟಮೊದಲ ಬಾರಿಗೆ ವಿಶೇಷವಾಗಿ ಕೈಲಾಸಗಿರಿ ಬೆಟ್ಟಕ್ಕೆ ಭಕ್ತಾದಿಗಳು ಕಾವಡಿಯ ಪಾದಯಾತ್ರೆ ನಡೆಸಿದ್ದು, ಬೆಳಗ್ಗೆಯಿಂದಲೇ ಕೈಲಾಸಗಿರಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಮೊದಲನೇ ಶ್ರಾವಣ ಶನಿವಾರದ ಅಂಗವಾಗಿ ಗವಿ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ನ ಸಹಯೋಗದೊಂದಿಗೆ ಭಕ್ತಾದಿಗಳು ದಕ್ಷಿಣ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಚಿಂತಾಮಣಿ ತಾಲೂಕು ಕೈಲಾಸಗಿರಿ ಬೆಟ್ಟಕ್ಕೆ ಕಾವಡಿಯ ಪಾದಯಾತ್ರೆ ನಡೆಸಿ ಕೈಲಾಸಗಿರಿ ಗುಹಾಂತರ ದೇವಾಲಯದಲ್ಲಿನ ನಂದಿ ಹಾಗೂ ಶಿವನ ಲಿಂಗಗಳಿಗೆ ಕಾವಡಿಯ ನೀರನ್ನು ಅಭಿಷೇಕ ಮಾಡಿ ಲೋಕ ಕಲ್ಯಾಣವಾಗಲಿ ಹಾಗೂ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಂಡಿರುವುದಾಗಿ ಕಾವಡಿಯ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ತಿಳಿಸಿದ್ದಾರೆ. ಇನ್ನು ಕಾವಡಿಯ ಪಾದಯಾತ್ರೆಗೆ ಮೊದಲು ನಾರಾಯಣಪಲ್ಲಿ ಕೈಲಾಸಗಿರಿ ಬೆಟ್ಟದ ತಿರುವಿನಲ್ಲಿ ಕಾವಡಿಯಗಳಿಗೆ ಭಕ್ತಾದಿಗಳು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತಿ ಭಾವದಿಂದ ಕಾವಡಿಗಳನ್ನು ಹೆಗಲ ಮೇಲೆ ಇಟ್ಟುಕೊಂಡು ಸುರಿಯುವ ಮಳೆಯನ್ನು ಕೂಡ ಲೆಕ್ಕಿಸದೆ ಕೈಲಾಸಗಿರಿ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಶಿವನ ಲಿಂಗಗಳಿಗೆ ನೀರಿನ ಅಭಿಷೇಕವನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಕಾವಡಿಯ ಪಾದಯಾತ್ರೆ ಶ್ರಾವಣ ಮಾಸದ ಪ್ರತಿ ಶನಿವಾರ, ಭಾನುವಾರ ಹಾಗೂ ಸೋಮವಾರಗಳ ಜೊತೆಗೆ ಆಗಸ್ಟ್ 25ರ ತನಕ ನಡೆಯಲಿದೆ ಎಂದು ಭಕ್ತಾದಿಗಳು ತಿಳಿಸಿದ್ದು, ಈ ಕಾವಡಿಯ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಭಕ್ತಾದಿಗಳು ಮನವಿ ಮಾಡಿದ್ದಾರೆ. ಇನ್ನು ಶ್ರಾವಣ ಮಾಸದ ಮೊದಲನೇ ಶನಿವಾರ ಕೈಲಾಸಗಿರಿ ಬೆಟ್ಟ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಗಳಿಗೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಾಲಯಗಳಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED, LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED, LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514336655 ಮತ್ತೊಂದು 96639415.
ಟಿಕೆಟ್ ಸ್ಟೇಷನಾ? ಮೊದಲನೇ ಶ್ರಾವಣ ಶನಿವಾರದ ಆರ್ಥಿಕ ಶುಭಾಶಯಗಳು. ಕಾವಡಿ ಯಾತ್ರೆ ಎಂಬುದು ಒಂದು ಧಾರ್ಮಿಕ ಆಚರಣೆಯಾಗಿದೆ. ಕಾವಡಿ ಯಾತ್ರೆಯನ್ನು ಮಾಮೂಲಾಗಿ ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳು ಹೆಚ್ಚಿನದಾಗಿ ಆಚರಣೆ ಮಾಡುತ್ತಾರೆ. ಕಾವಡಿ ಅಂದರೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಚರಣೆ ಮಾಡುವ ಒಂದು ಧಾರ್ಮಿಕ ಆಚರಣೆಯಾಗಿದ್ದು, ಈ ಯಾತ್ರೆಯ ವಿಶೇಷವೇನೆಂದರೆ ಮರದ ಕಟ್ಟಿಗೆ ಎರಡು ಬದಿಗಳಲ್ಲಿ ಎರಡು ಮಡಿಕೆಗಳನ್ನು ಕಟ್ಟಿಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಹೆಗಲ ಮೇಲೆ ಇಟ್ಟುಕೊಂಡು ಪಾದಯಾತ್ರೆ ಮೂಲಕ ಶಿವನ ದೇವಾಲಯಗಳಿಗೆ ತೆರಳಿ ಶಿವನಿಗೆ ಅಭಿಷೇಕ ಮಾಡುವುದು ಈ ಯಾತ್ರೆಯ ವಿಶೇಷವಾಗಿದೆ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ತಾಲೂಕಿನ ಕೈಲಾಸಗಿರಿ ಬೆಟ್ಟದಲ್ಲಿ ಗವಿ ಗಂಗಾಧರೇಶ್ವರ ಸೇವಾ ಟ್ರಸ್ಟ್ನಿಂದ ಇದೇ ಮೊದಲ ಬಾರಿಗೆ ಕಾವಡಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದು, ಈ ಯಾತ್ರೆಯಲ್ಲಿ ಭಕ್ತಾದಿಗಳು ಭಕ್ತಿಭಾವದಿಂದ ಪಾಲ್ಗೊಂಡು ಶಿವನಿಗೆ ನೀರಿನ ಅಭಿಷೇಕ ಮಾಡುವುದರ ಮೂಲಕ ಈ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಭಕ್ತಾದಿಗಳು ಈ ಯಾತ್ರೆಯ ಬಗ್ಗೆ ಏನಂತಾರೆ ಅವರಿಂದಲೇ ಕೇಳೋಣ ಬನ್ನಿ. ಸರ್, ಈ ಯಾತ್ರೆ ಯಾಕೆ ಮಾಡ್ತೀರಾ? ಇದು ಯಾತ್ರೆಯ ವಿಶೇಷ ಏನು? ಇದು ಲೋಕ ಕಲ್ಯಾಣಕ್ಕಾಗಿ ನಾವು ಈ ಯಾತ್ರೆಯನ್ನು ಮಾಡಿದ್ದೀವಿ. ಈ ಎಲ್ಲ ಸಮಸ್ತ ನಾಗರಿಕರಿಗೂ ಶುಭವಾಗಬೇಕು ಅಂತ ಹೇಳಿ, ಒಳ್ಳೆ ಮಳೆ ಬೆಳೆ ಆಗಬೇಕು, ಎಲ್ಲರೂ ಸುಭಿಕ್ಷವಾಗಿ ಬಾಳಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ದೇವರಿಗೆ ನಾವು ಈ ಕಾವಡಿಯನ್ನು ಬರ್ತಾ ಇದ್ದೇವೆ. ಇದು ನಮಗೆ ಸಿಕ್ಕಿರ್ತಕ್ಕಂತಹ ಮಹಾಭಾಗ್ಯ. ಇದು ನಾವು ಕಾವಡಿಯಿಂದ ತಂದಿರತಕ್ಕಂತಹ ನಾವು ತಂದಿರತಕ್ಕಂಥ ನೀರಿನ ಗಂಗಾಜಲವನ್ನು ಆ ಅಭಿಷೇಕಕ್ಕೆ, ಶಿವನ ಅಭಿಷೇಕಕ್ಕೆ ನೀಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಯಾವತ್ತೂ ನಮಗೆ ಈ ಭಾಗ್ಯ ಸಿಗೋದಿಲ್ಲ. ಈ ಒಂದು ಏನು ಈ ಕಾರ್ಯಕ್ರಮವನ್ನು, ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಇದು ನಮಗೆ ಅಲ್ಲಿಂದ ನಾವು ಕಾವಡಿಯನ್ನು ಹೊತ್ತು ತಂದಾಗ ತುಂಬ ಪ್ರಶಾಂತವಾಗಿ ನಮ್ಮ ಮನಸ್ಸಿತ್ತು. ದೇವರ ಮೇಲೇ ನಮ್ಮ ಧ್ಯಾನವನ್ನು ಇಟ್ಕೊಂಡು ನಮಗೆ ಮನಸ್ಸು ತುಂಬ ಆರಾಮದಾಯಕವಾಗಿದೆ. ದೇವರ ಒಂದು ಭಕ್ತಿಯಿಂದ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಈ ಕಾವಡಿಯನ್ನು ಹೊತ್ತಿದ್ದೇವೆ. ಈಗ ಈ ಯಾತ್ರೆ ಮಾಡಿದಾಗ ನಿಮಗೆ ಮಳೆ ಕೂಡ ಬಂತು, ಮಳೆಯನ್ನು ಲಕ್ಷಿಸಿದ ಕೂಡ ಯಾತ್ರೆಯನ್ನು ಕೈಗೊಂಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳಿದ್ರು? ತುಂಬ ಸಂತೋಷ. ಅದೊಂದು ಶುಭದಾಯಕ ಸೂಚನೆ. ಮಳೆ ಬಂತು, ಇದೇ ರೀತಿ ಇನ್ನೂ ಚೆನ್ನಾಗಿ ಬೀಳಬೇಕು ಮಳೆ. ಈ ಕಡೆ ಬರ ಪ್ರದೇಶವಾಗಿರ್ತಕ್ಕಂಥದ್ದು ಇದು. ಇಲ್ಲಿ ನೀರಿನ ಮೇಲೇ ಅವಲಂಬಿತ ಆಗಿರ್ತಕ್ಕಂತಹ ಸಾಕಷ್ಟು ರೈತರಿದ್ದಾರೆ. ಒಳ್ಳೆ ಮಳೆ ಆಗಬೇಕು ಅಂತ ಹೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬರೀ 5 ನಿಮಿಷ 10 ನಿಮಿಷ ಬಂತು, 1-2 ಗಂಟೆ ಬಂದರೂ ನಾವೇನು ಮಳೆಯಲ್ಲಿ ನಂದ್ಕೊಂಡೇ ಬರೋರು. ಎಲ್ರಿಗೂ ಒಳ್ಳೆ ಮಳೆ ಆಗಬೇಕು, ಕುಡಿಯೋಕ್ಕೆ ನೀರು ಬೇಕು. ತುಂಬ ಸಂತೋಷ. ಅದೊಂದು ಶುಭದಾಯಕ ಸೂಚನೆ. ದೇವರು ಇದೇ ರೀತಿಯಾಗಿ ಇನ್ನೂ ಮುಂದೆ ಒಳ್ಳೆ ಮಳೆ ಬೆಳೆ ರೈತರಿಗೆ, ಎಲ್ಲ ರೈತರ ಕಷ್ಟಗಳನ್ನು ನಿವಾರಿಸಬೇಕು ಅಂತ ಹೇಳಿ, ಎಲ್ಲರೂ ಸುಭಿಕ್ಷವಾಗಿರಬೇಕು ಅಂತ ಹೇಳಿ ನಾವು ಕೋರಿ ನಮ್ಮ ದೇವರಿಗೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಗಂಗಾಜಲವನ್ನು ಅಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ದೇ ನಮ್ಮ ದೊಡ್ಡ ಮಹಾಭಾಗ್ಯ ಅಂತ ಹೇಳ್ತಾ ನನ್ನ ಹೇಳೋದು. ಕಾವಡಿಯು 5 ವಾರಗಳಿರ್ತದಂತೆ. ಶನಿವಾರ, ಭಾನುವಾರ ಮತ್ತು ಸೋಮವಾರ. ಎಲ್ಲರೂ ಇದೇ ರೀತಿಯಾಗಿ ಬಂದು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು. ಹಾಗೂ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಕಲ ಸಾರ್ವಜನಿಕರು, ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಎಲ್ಲರಲ್ಲೂ ಪ್ರಾರ್ಥಿಸ್ತೇನೆ.
ಲೋಕ ಕಲ್ಯಾಣಾರ್ಥವಾಗಲಿ, ಉತ್ತಮ ಮಳೆ ಬೆಳೆಯಾಗಲಿ ಎಂದು ಕಾವಡಿ ಯಾತ್ರೆಯನ್ನು ಮಾಡಿರುವುದಾಗಿ ಭಕ್ತಾದಿಗಳು ತಿಳಿಸಿರುತ್ತಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಾವಡಿ ಯಾತ್ರಾ ಅಂತ ಬಂದ್ಬಿಟ್ಟು ಬರೀ ಉತ್ತರ ಭಾರತ ದೇಶದಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ನಮ್ಮ ಚಿಂತಾಮಣಿಯಿಂದ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ಈ ಕೈಲಾಸಗಿರಿ ಬೆಟ್ಟ ಅಂಥದ್ದು ನಮ್ಮ ಕರ್ನಾಟಕ ಆಗಲಿ, ತಮಿಳ್ನಾಡು ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಕೇರಳ ಆಗಲಿ ಎಲ್ಲೂ ಇಲ್ಲ ಸರ್. ಅದಕ್ಕೆ ನಾವು ಹುಡುಗರೆಲ್ಲ ಸೇರಿಕೊಂಡು ಒಂದು ಟೀಮ್ ವರ್ಕ್ ಆಗಿ ಇದನ್ನು ಒಂದು ಚಿಂತಾಮಣಿ ತಾಲೂಕಿಂದ ಈ ಕೈಲಾಸಗಿರಿ ಬೆಟ್ಟ ಅನ್ನೋವನ್ನು ಇಡೀ ಇಂಡಿಯಾಗೆ ತಲುಪಿಸ್ಬೇಕಂದ್ಬಿಟ್ಟು ಇದು ಮೊಟ್ಟ ಮೊದಲು ಇದೊಂದು ಪ್ರಯತ್ನ ಸರ್ ನಮ್ಮದು. ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಒಂದು ತಿಂಗಳಲ್ಲಿ ಇವತ್ತಿಂದ ಸೇರಿದ್ರೆ ನೆಕ್ಸ್ಟ್ 25ನೇ ತಾರೀಕಿಂದ ಇದನ್ನು ಮಾಡಬೇಕು ಅಂತ ನಾವು ಒಂದು ಎಲ್ಲ ಉದ್ದೇಶಪೂರ್ವಕವಾಗಿ ಹುಡುಗರೆಲ್ಲ ಒಂದು ಟೀಮ್ ವರ್ಕ್ ಮಾಡಬೇಕಂತ ಒಂದು ಆಸೆಯಿಂದ ಹಿಂದುತ್ವವನ್ನು ಬೆಳೆಸಬೇಕು. ಇಡೀ ಚಿಂತಾಮಣಿ ತಾಲೂಕನ್ನು ಇಡೀ ಇಂಡಿಯಾಗೆ ಗೊತ್ತಾಗಬೇಕು. ಈ ಕೈಲಾಸಗಿರಿ ಬೆಟ್ಟ ಅನ್ನೋದನ್ನ ಇಡೀ ನಮ್ಮ ಟೋಟಲ್ ಇಂಡಿಯಾಗೆ ಗೊತ್ತಾಗಿ ಇಡೀ ಪ್ರಪಂಚದಲ್ಲಿ ಒಂದು ಹೆಸರುವಾಸಿ ಆಗಬೇಕು ಕೈಲಾಸಗಿರಿ ಅನ್ನೋದು ನಮ್ಮ ಉದ್ದೇಶ ಸರ್. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ದುಡ್ಡುವಾಸರಾಗಲಿ, ಬೇರೆ ಬಿಸ್ನೆಸ್ ಆಗಲಿ ನಾವೇನೂ ಮಾಡ್ತಾ ಇಲ್ಲ ಸರ್. ಇದು ಬಂದ್ಬಿಟ್ಟು ಕೈಲಾಸಗಿರಿ ಬೆಟ್ಟ ಅನ್ನೋದನ್ನ ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಯಾತ್ರೆನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಇದೇ ಸರ್ ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಸಿವಿಲ್ ಬಸ್ ನಿಲ್ದಾಣದ ಹತ್ತಿರ, ಚಿಂತಾಮಣಿ. ನಮ್ಮಲ್ಲಿ ಲೆನಿನ್ ರೈಮಂಡ್ಸ್, ಗೀಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಕಾಟನ್, ಸಿಯಾರಾಮ್, ರೆಡ್ ಟೇಲರ್, ಐದರ್ ಹಾಗೂ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗುತ್ತವೆ. ಹಿಂದೆ ಭೇಟಿ ನೀಡಿ. ಪೂರ್ವಿ ಶೂಟಿಂಗ್ಸ್ ಅಂಡ್ ಶರ್ಟಿಂಗ್ಸ್, ಪದ್ಮಾವತಿ ಬಿಲ್ಡಿಂಗ್, ಬೆಂಗಳೂರು ಸರ್ಕಲ್, ಚಿಂತಾಮಣಿ. ವಿವರಗಳಿಗೆ 9611567630, ಮತ್ತೊಂದು 9164299236ಗೆ ಸಂಪರ್ಕಿಸಬಹುದು. ಸಿದ್ಧ ಹೆಲ್ತ್ ಕೇರ್, ಬೆಂಗಳೂರು ರಸ್ತೆ, ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ, 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಆರಂಭವಾಗಿರುವ ಸಿದ್ಧ ಹೆಲ್ತ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 8500047998ಗೆ ಸಂಪರ್ಕಿಸಬಹುದು.